ಬೆಂಗಳೂರಿನ ನೂತನ ಹೆಬ್ಬಾಳ ಫ್ಲೈಓವರ್ ಮೇಲೆ ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ KA04JZ2087 ನಂಬರ್ನ ಹೋಂಡಾ ಡಿಯೋ ಗಾಡಿಯನ್ನ ರೈಡ್ ಮಾಡಿದ್ರು. ಇದೀಗ ಬೈಕ್ನ ಅಸಲಿ ಮಾಲೀಕರನ್ನ ಪತ್ತೆ ಹಚ್ಚಿ ವರ್ಷಗಳಿಂದ ಬಾಕಿ ಇದ್ದ 18,500 ರೂಪಾಯಿ ದಂಡವನ್ನ ಟ್ರಾಫಿಕ್ ಪೊಲೀಸರು ಒಂದೇ ದಿನದಲ್ಲಿ ಪಾವತಿಸಿಕೊಂಡಿದ್ದಾರೆ. ಈ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದ ನ್ಯೂಸ್ ಫಸ್ಟ್ಗೆ ಟ್ಯಾಗ್ ಮಾಡಿ ಆರ್ಟಿ ನಗರ ಸಂಚಾರಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮಡಿನೂರು ಮನು ಅತ್ಯಾಚಾರ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಸಂತ್ರಸ್ತೆ ಮಡಿನೂರು ಮನು ಮೇಲಿನ ಕೇಸನ್ನ ಹಿಂಪಡೆದಿದ್ದಾರೆ. ಮಡಿನೂರು ಮನು ವಿರುದ್ಧ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಹಾಗೂ ನಂಬಿಕೆ ದ್ರೋಹದ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿತ್ತು. ಆದ್ರೀಗ ವೈಯಕ್ತಿಕ ಕಾರಣ ನೀಡಿ ಪ್ರಕರಣವನ್ನ ಸಂತ್ರಸ್ತೆ ಹಿಂಪಡೆದಿದ್ದಾರೆ. ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಆರೋಪಿಗಳು ಪೊಲೀಸರ ಭಯಕ್ಕೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಶಿಫ್ಟ್ ಆಗಿದ್ದಾರೆ. ಆರೋಪಿಗಳ ಪೋಷಕರಿಂದ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಕುಟುಂಬದವರ ಸಂಪರ್ಕಕ್ಕೆ ಬಂದರೆ ತಿಳಿಸುವಂತೆ ಸೂಚಿಸಿದ್ದಾರೆ. ಸದ್ಯ ಮಫ್ತಿಯಲ್ಲೇ ಕಾರ್ಯಾಚರಣೆಗಿಳಿತಿರುವ ಪೊಲೀಸರು ಹುಬ್ಬಳ್ಳಿ, ಕೋಲಾರ, ಧಾರವಾಡ ಸುತ್ತಮುತ್ತ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಯಶವಂತಪುರ, ರಾಜಾಜಿನಗರ, ಮಾಗಡಿ ರಸ್ತೆ, ಕಾರ್ಪೊರೇಷನ್ ಸೇರಿದಂತೆ ನಗರದ ಅಷ್ಟ ದಿಕ್ಕುಗಳಲ್ಲೂ ರಾತ್ರಿಯಿಡೀ ಧಾರಾಕಾರ ಮಳೆ ಸುರಿದಿದೆ. ಪರಿಣಾಮ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನೀರು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಇನ್ನು ಮಂತ್ರಿ ಮಾಲ್ ಮುಂಭಾಗದ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಗಣೇಶ ಚತುರ್ಥಿ ಹತ್ತಿರವಾಗ್ತಾ ಇದ್ದಂತೆ ಮಾರುಕಟ್ಟೆಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟ ಹೆಚ್ಚಾಗಿದೆ. ಪಿಒಪಿ ಗಣಪನ ಮಾರಾಟ ಮಾಡುವಂತಿಲ್ಲ ಎಂಬ ನಿಯಮ ಇದೆ. ಆದ್ರೂ ನಗರದಲ್ಲಿ ಪಿಒಪಿ ಗಣೇಶ ಮೂರ್ತಿಗಳ ತಯಾರಿಕೆ ಮತ್ತು ಮಾರಾಟ ಎಕ್ಕಿಲದೆ ನಡೀತಾ ಇದೆ. ಸದ್ಯ ಪರಿಸರ ಸ್ನೇಹಿ ಗಜಮುಖನ ಬಳಕೆ ಮಾಡಬೇಕು ಹಾಗೂ ಎಲ್ಲೆಡೆ ಮಾರಾಟ ಆಗ್ತಾ ಇರೋ ಪಿಒಪಿ ಗಣೇಶ ಕಡಿವಾಣ ಹಾಕಬೇಕು ಅಂತ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ.